ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಯಾವ ಗನ್ ಬಳಕೆ ಮಾಡಿದ್ರು ಅನ್ನುವಂಥ ಒಂದು ಅನುಮಾನಕ್ಕೆ ಸಂಬಂಧಪಟ್ಟಂತೆ ಇದೀಗ 12 ಬೋರ್ ಗನ್ ಬಳಕೆ ಮಾಡಿರಬಹುದು ಅನ್ನುವಂಥ ಅನುಮಾನ ಅಥವಾ ಆ ಹಿನ್ನೆಲೆಯಲ್ಲಿ ಪೊಲೀಸರು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ಮಾಹಿತಿ. ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತ ಮಧುಕರ್, ರಿಕ್ಕಿ ರಾಯ್ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಮನಗರ ಪೊಲೀಸರು ಮತ್ತೆ ಸೋಕೋ ಟೀಮು FSL ತಂಡ ಈಗ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಯಾವ ಗನ್ನಿಂದ ಶೂಟ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕಲೆ ಆಗ್ತಾ ಇದ್ರು. ಅಲ್ಲಿ ಶೂಟ್ ಮಾಡಿದ ಸಂದರ್ಭದಲ್ಲಿ ಕಾರ್ನಲ್ಲಿ ಸಿಕ್ಕಂತ ಬುಲೆಟ್ ಆಗಿರ್ಬೋದು, ಕಾರ್ಟ್ರೇಜ್ ಆಗಿರ್ಬೋದು, ಎಲ್ಲವನ್ನ ಪರಿಶೀಲನೆ ನಡೆಸ್ತಾ ಇದ್ರು. FSL ತಂಡ ಏನಿದ್ರೆ ಅನಾಲಿಸಿಸ್ ಮಾಡ್ತಾ ಇದ್ರು ಯಾವ ಗನ್ನಿಂದ ಶೂಟ್ ಆಗಿರ್ಬೋದು ಅನ್ನೋದ್ರ ಬಗ್ಗೆನೂ ಸಹ ಈಗ ಫೈನಲಿ ಕನ್ಕ್ಲೂಷನ್ಗೆ ಬಂದಿರತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ 12 ಬೋರ್ ಶಾರ್ಟ್ ಗನ್ ಅಂತ ಬರುತ್ತೆ. ಇದರಿಂದ ಶೂಟ್ ಮಾಡಲಾಗಿದೆ. ಅಂದ್ರೆ 70mm ಬುಲೆಟ್ ಏನ್ ಸಿಕ್ಕಿತ್ತು ಮತ್ತೆ ಕಾರ್ಟ್ರೇಜ್ ಗಳು ಏನ್ ಸಿಕ್ಕಿತ್ತು, ಕಾರ್ನ ಒಳಗಡೆ ಕೆಲವು ಬುಲೆಟ್ ಗಳು ಸಿಗುತ್ತೆ, ಹೊರಗಡೆ ಬುಲೆಟ್ ಗಳು ಸಿಗುತ್ತೆ. ಇವೆಲ್ಲವನ್ನ ಸಹ ಮ್ಯಾಚ್ ಮಾಡಿ ನೋಡಿದಾಗ 12 ಬೋರ್ ಶಾರ್ಟ್ ಗನ್ ಅಂತ ಬಳಸ್ತಾರೆ. ಇದರಿಂದ ಸಹ ರಿಕ್ಕಿ ರಾಯ್ ಮೇಲೆ ಫೈರಿಂಗ್ ಮಾಡಿರೋದು ಈಗ ಗನ್ ನ ಗುರುತು ಪತ್ತೆಯಾಗಿರ್ತಕ್ಕಂಥದ್ದು. ಈ ಬಗ್ಗೆ ನಿನ್ನೆ ಕೂಡ ಅನಾಲಿಸಿಸ್ ಮಾಡ್ತಾ ಇದ್ರು. ಸೋಕೋ ಟೀಮ್ ಆಗಿರ್ಬೋದು, FSL ತಂಡ ಆಗಿರ್ಬೋದು, ರಾಮನಗರ SP ಶ್ರೀನಿವಾಸ್ ಗೌಡ ಮತ್ತೆ ಡಿವೈಎಸ್ಪಿಗಳ ತಂಡ, ಬಿಡದಿ ಪೊಲೀಸರು ಎಲ್ಲರೂ ಸಹ ಪರಿಶೀಲನೆ ನಡೆಸ್ತಾ ಇದ್ರು. ಮತ್ತೆ FSL ತಂಡ ಬೀಡು ಬಿಟ್ಟು ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿತ್ತು, ಸಾಕ್ಷ್ಯಗಳನ್ನ ಕಲೆ ಹಾಕಿತ್ತು. ಮತ್ತೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಫೈರ್ ಆಗಿದೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನ ಪಡೆದುಕೊಂತಾ ಇದ್ರು. ಈ ನಡುವೆ ಟೇಪ್ ಹಿಡಿದು ಅಳತೆ ಮಾಡೋ ಸಂದರ್ಭದಲ್ಲಿ ಎಷ್ಟು ಮೀಟರ್ ಇಂದ ಫೈರ್ ಆಗಿದೆ, ಅಂದ್ರೆ ಆ ಎದುರುಗಡೆ ಇದ್ದಂತ ಖಾಸಗಿ ಲೇಔಟ್ ನ ಒಳಗಡೆಯಿಂದ ಶೂಟ್ ಆಗಿರುತ್ತೆ, ಅಲ್ಲಿಂದ ಕಾರ್ ನಿಂತಿದ್ವರೆಗೂ ಸಹ ರಿಕ್ಕಿ ರಾಯ್ ಕಾರ್ ನಿಂತಿರುತ್ತೆ, ಅಲ್ಲಿವರೆಗೂ ಸಹ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟಿಂದ ಫೈರ್ ಆಗಿದೆ ಅನ್ನೋದು ಮೆಜರ್ಮೆಂಟ್ ಅನ್ನ ಮಾಡ್ತಾರೆ. ಅದರಲ್ಲಿ ಏನು 12 ಬೋರ್ ಶಾರ್ಟ್ ಗನ್ ಏನಿದೆ ಅದರಲ್ಲಿ ಫೈರ್ ಮಾಡಿದ ಸಂದರ್ಭದಲ್ಲಿ 40ರಿಂದ 60 ಮೀಟರ್ ವರೆಗೂ ಸಹ ಫೈರ್ ಮಾಡಬಹುದು. ಇದು ಶಾರ್ಟ್ ಗನ್. ಇದನ್ನ ಬಳಸಿ ರಿಕ್ಕಿ ರಾಯ್ ಮೇಲೆ ಅಟ್ಯಾಕ್ ಮಾಡಿರೋದು ಗೊತ್ತಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸಹ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈಗ ಆ ಗನ್ ಗುರುತು ಪತ್ತೆ ಆಗಿರ್ತಕ್ಕಂಥದ್ದು. ಆ ಗನ್ ಗುರುತು ಪತ್ತೆ ಆದ್ಮೇಲೆ ಅದು ಎಲ್ಲಿ ಪರ್ಚೇಸ್ ಆಯ್ತು, ಏನಾಯ್ತು, ಯಾರು ತೆಗೆದುಕೊಂಡ್ ಬಂದಿದ್ರು, ಮತ್ತೆ ಎಲ್ಲಿ ಸಿಗುತ್ತೆ, ಅದು ಏನ್ ಗನ್ ಎಲ್ಲಿ ಪರ್ಚೇಸ್ ಮಾಡಿರ್ಬೋದು ಅನ್ನೋದ್ರ ಬಗ್ಗೆನೂ ಸಹ ಈಗ ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಈಗ ಶಾರ್ಟ್ ಗನ್ ಅಂದ್ರೆ 12 ಬೋರ್ ಶಾರ್ಟ್ ಗನ್ ಇಂದ ಫೈರ್ ಮಾಡಿರೋದಂತೂ ಈಗ ಸದ್ಯ ಪೊಲೀಸ್ ತನಿಖೆ ವೇಳೆ ಗೊತ್ತಾಗಿದೆ. ಅದ್ರ ಮೇಲೆ ಈಗ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲಿಂದ ಬುಲೆಟ್ ಪರ್ಚೇಸ್ ಆಯ್ತು, ಹೇಗಾಯ್ತು, ಮತ್ತೆ ಆ ಬುಲೆಟ್ ಎಷ್ಟು ದೂರ ಫೈರ್ ಆಗ್ಬೋದು, ಆ ಶಾರ್ಟ್ ಗನ್ ನ ಯಾರು ಬಳಸ್ತಾರೆ ಅನ್ನೋದ್ರ ಬಗ್ಗೆನೂ ಸಹ ಬೆಂಗಳೂರಿನಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಆ ತರ ಶಾರ್ಟ್ ಗನ್ ಯಾರಾದ್ರೂ ಇಟ್ಕೊಂಡಿದಾರ ಅನ್ನೋದ್ರ ಬಗ್ಗೆನೂ ಸಹ ಈಗ ಮಾಹಿತಿ ಕಲೆ ಹಾಕೋ ಕೆಲಸವನ್ನ ಬಿಡದಿ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಸಂಪರ್ಕದಲ್ಲಿರಿ ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.